ಭಾರತ ಸಂವಿಧಾನದಲ್ಲಿ ಈಗಾಗಲೇ 6 ಮೂಲಭೂತ ಹಕ್ಕುಗಳು ಯಾವಂತ ಅಧ್ಯಯನ ಮಾಡಿದ್ದೇವೆ. ಒಂದು ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು ಅಲ್ಲ, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಲಾಸ್ಟ್ ಸಂವಿಧಾನಬದ್ಧ ಪರಿಹಾರ ಹಕ್ಕು. ಭಾರತ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳಿವೆ. 6 ಮೂಲಭೂತ ಹಕ್ಕುಗಳು ಯಾವಂತಂದ್ರೆ, ಒಂದು ಸಮಾನತೆ ಹಕ್ಕು. ಎಲ್ಲಿಂದ ಎಲ್ಲಿವರೆಗೆ? ಭಾರತ ಸಂವಿಧಾನದ 14ರಿಂದ 18ನೇ ವಿಧಿಯವರೆಗೆ ಸಮಾನತೆ ಹಕ್ಕದ ಬಗ್ಗೆ ಮಾಹಿತಿ ಕೊಡ್ತದೆ. ಸ್ವಾತಂತ್ರ್ಯದ ಹಕ್ಕು 19ರಿಂದ 22ರವರೆಗೆ ಸ್ವಾತಂತ್ರ್ಯದ ಹಕ್ಕು ಇದೆ. ಶೋಷಣೆ ವಿರುದ್ಧ ಹಕ್ಕು 23 ಮತ್ತು 24 ಭಾರತ ಸಂವಿಧಾನದಲ್ಲಿ ಶೋಷಣೆ ವಿರುದ್ಧ ಹಕ್ಕು ಇದೆ. ಧಾರ್ಮಿಕ ಹಕ್ಕು 25ರಿಂದ 28ರವರೆಗೆ ಧಾರ್ಮಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29 ಮತ್ತು 30. ಸಂವಿಧಾನಬದ್ಧ ಪರಿಹಾರ ಹಕ್ಕು ಭಾರತ ಸಂವಿಧಾನದ 32ನೇ ವಿಧಿ ತಿಳಿಸ್ತದೆ. ನಮ್ಮ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು 6 ಮೂಲಭೂತ ಹಕ್ಕುಗಳದಾವ ಅಂದ್ರೆ 6 ಮೂಲಭೂತ ಹಕ್ಕುಗಳನ್ನು ನೋಡ್ತೀವಿ ನಾವು. ಈ ಮೇಲಿನ ಮೂಲಭೂತ ಹಕ್ಕುಗಳಿಗೆ ಏನಾದರೂ ತೊಂದರೆ ಆದರೆ, ಮೇಲಿನ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಚ್ಯುತಿ ಆದರೆ, ಅವುಗಳಿಗೆ ಏನಾದರೂ ತೊಂದರೆ ಆದರೆ, ಆ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂತ ಹಕ್ಕು ಯಾವ್ದಂದ್ರ 32ನೇ ವಿಧಿ. ಭಾರತ ಸಂವಿಧಾನದ 32ನೇ ವಿಧಿ ಏನ್ ಮಾಡ್ತಂದ್ರೆ, ಈ 5 ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುವಂತ ಒಂದು ಶಕ್ತಿ ಈ 32ನೇ ವಿಧಿಗಿದೆ. ಅದಕ್ಕೆ 32ನೇ ವಿಧಿಯನ್ನ ಭಾರತ ಸಂವಿಧಾನದ ಆತ್ಮ ಅಂತ ಕರೆದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಆತ್ಮ ಅಂತ ಯಾವ ವಿಧಿಯನ್ನು ಕರೆದರು ಅಂತಂದ್ರೆ 32ನೇ ವಿಧಿಯನ್ನ. ಸರ್, ಮತ್ತ ನಾವು ಭಾರತ ಸಂವಿಧಾನದಲ್ಲಿ ಈ ಮೂಲಭೂತ ಹಕ್ಕುಗಳನ್ನ 12ನೇ ವಿಧಿಯಿಂದ ಆರಂಭ ಮಾಡ್ತೀವಲ್ಲ? ಹೌದು. ಇಲ್ಲ ಅಂತ ಯಾರಂದ್ರು? 35ಕ್ಕೆ ಎಂಡ್ ಆಗ್ತದೆ, ಹೌದಾ? 12ರಿಂದ 35ರವರೆಗೆ. ಹಾಗಾದ್ರೆ ಸಪರೇಟ್ ಆಗಿ 33, 34, 35 ಇಲ್ಲಿ 12 ಮತ್ತು 13 ಇವು ವಿಶಿಷ್ಟವಾಗಿರುವಂತ ವಿಧಿಗಳಾಗಿವೆ. ಭಾರತ ಸಂವಿಧಾನದ 12ನೇ ವಿಧಿ ಏನಾಗ್ತದೆ ನೋಡಿ. ಮೂಲಭೂತ ಹಕ್ಕುಗಳ ವಿಧಿಗಳಲ್ಲಿ ಭಾರತ ಸಂವಿಧಾನದ 12ನೇ ವಿಧಿ, ಭಾರತ ಸಂವಿಧಾನದ 12ನೇ ವಿಧಿ ಏನಾಗ್ತದೆ ಅಂದ್ರೆ, ವೆರಿ ಇಂಪಾರ್ಟೆಂಟ್. 12ನೇ ವಿಧಿ ರಾಜ್ಯ ಎಂಬ ಪದದ ಅರ್ಥವನ್ನು ಹೇಳ್ತದೆ. ರಾಜ್ಯ ಎಂಬ ಪದದ ಅರ್ಥವನ್ನ, ರಾಜ್ಯ ಎಂಬ ಪದದ ಅರ್ಥವನ್ನು ತಿಳಿಸುತ್ತದೆ. ರಾಜ್ಯ ಎಂಬ ಪದ ಅರ್ಥವನ್ನು ತಿಳಿಸುವುದು ಯಾವ್ದಂದ್ರೆ ಭಾರತ ಸಂವಿಧಾನದ 12ನೇ ವಿಧಿ. ನಮ್ಮ ಸಂವಿಧಾನದ 12ನೇ ವಿಧಿ ಏನ್ ತಿಳಿಸ್ತದೆ ಅಂದ್ರೆ, ರಾಜ್ಯ ಎಂಬ ಪದದ ಅರ್ಥ. ಡಿಫೈನ್ ಅಬೌಟ್ ದ ನೇಷನ್ ಆರ್ ಸ್ಟೇಟ್ಸ್. ಈ ಭಾರತ ಸಂವಿಧಾನದ 12ನೇ ವಿಧಿ ಇಟ್ಸ್ ಡಿಫೈನ್ about nation or states. ಭಾರತ ಸಂವಿಧಾನದ 12ನೇ ವಿಧಿ ಏನು ತಿಳಿಸ್ತದೆ ಅಂದ್ರೆ, ಈ ರಾಷ್ಟ್ರ ಅಥವಾ ರಾಜ್ಯ ಎಂಬ ಪದದ ಅರ್ಥವನ್ನು ತಿಳಿಸ್ತದೆ. ಅದನ್ನು ಡಿಫೈನ್ ಮಾಡ್ತದೆ, ಅದರ ಬಗ್ಗೆ ಸಮರ್ಥನೆ ಮಾಡ್ಕೋತದೆ. ಅಲ್ಲ, ಭಾರತ ಸಂವಿಧಾನದ 12ನೇ ವಿಧಿ
ರಾಜ್ಯ ಎಂಬ ಅರ್ಥವನ್ನು ಹೇಳ್ತದೆ, ರಾಜ್ಯ ಎಂಬ ಅರ್ಥವನ್ನ ಅರ್ಥೈಸುವಂತ ಪ್ರಯತ್ನವನ್ನು ಮಾಡ್ತದೆ. ಇಟ್ಸ್ ಡಿಫೈನ್ ಅಬೌಟ್ ನೇಷನ್ ಆರ್ ಸ್ಟೇಟ್ಸ್. ಇವತ್ತು ರಾಷ್ಟ್ರ ಮತ್ತು ರಾಜ್ಯ ಅನ್ನುವಂತ ಪದವನ್ನ ಡಿಫೈನ್ ಮಾಡ್ತದೆ ಭಾರತ ಸಂವಿಧಾನದ 12ನೇ ವಿಧಿ. ಸರ್ ಹಂಗಂದ್ರೆ ಏನ್ರಿ? ಮುಂಜಾನೆ ಎದ್ದು ಎಸ್ ಹಂಗಂದ್ರೆ ಏನು, ಡಿಫೈನ್ ಅಂದ್ರೆ ಏನು, ಆ ಡಿಫೈನ್ ಪದದ ಅರ್ಥ ಏನು? ಹೌದು, ಭಾರತ ಸಂವಿಧಾನದಲ್ಲಿ ಬರೇ ನಾವು ಕೇಂದ್ರ ಸರ್ಕಾರವನ್ನು ಅಷ್ಟೇ ಪರಿಗಣಿಸಂಗಿಲ್ಲ. ಯಾವ್ಯಾವ ರಾಷ್ಟ್ರವು ಈ ಕೆಳಕಂಡ ಅಂಶಗಳನ್ನ ಒಳಗೊಂಡಿರ್ತದೆ. ಯಾವ ಅಂಶಗಳನ್ನ? ಒಂದು, ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ. ಒಂದು, ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗಗಳನ್ನೊಳಗೊಂಡಿರುತ್ತದೆ. ಶಾಸಕಾಂಗಗಳು ನಂಬರ್ 1. ನಂಬರ್ 2, ರಾಜ್ಯದ ಕಾರ್ಯಾಂಗ ಮತ್ತು ಶಾಸಕಾಂಗ. ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗಗಳನ್ನೊಳಗೊಂಡಿರ್ತವೆ. ನೋಡಿ, ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ಸ್ಥಳೀಯ ಮತ್ತು ನಗರ ಸರ್ಕಾರಗಳು, ಸ್ಥಳೀಯ ಮತ್ತು ನಗರ ಸರ್ಕಾರಗಳು, ಸ್ಥಳೀಯ ಮತ್ತು ನಗರ ಸರ್ಕಾರಗಳು. ನಂಬರ್ 4, ಸ್ವಾಯತ್ತತೆ ಸಂಸ್ಥೆಗಳು. ಸ್ವಾಯತ್ತ ಸಂಸ್ಥೆಗಳು. ಸ್ವಾಯತ್ತತೆ ಸಂಸ್ಥೆಗಳಂದ್ರೆ ಯಾವುವು? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಗಿರಬಹುದು, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರಬಹುದು, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರಬಹುದು, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಆಗಿರಬಹುದು, ಅಲ್ಲ, ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಆಗಿರಬಹುದು, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಆಗಿರಬಹುದು, ಕೋಲ್ ಇಂಡಿಯಾ ಲಿಮಿಟೆಡ್ ಆಗಿರಬಹುದು. ಇವೆಲ್ಲ ಏನು ಅಂತಂದ್ರೆ ಸ್ವಾಯತ್ತತೆ ಸಂಸ್ಥೆಗಳು. ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಬಗ್ಗೆ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಬಗ್ಗೆ, ಸ್ಥಳೀಯ ಮತ್ತು ನಗರ ಸಂಸ್ಥೆಗಳ ಬಗ್ಗೆ, ಸ್ವಾಯತ್ತತೆ ಸಂಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿರುವಂತ ಅರ್ಥ ವಿವರಣೆಯನ್ನು ತಿಳಿಸುವಂತ ವಿಧಿ ಯಾವುದಂದ್ರೆ ಭಾರತ ಸಂವಿಧಾನದ 12ನೇ ವಿಧಿ. ನೋಡಿ, ನಮ್ಮ ಭಾರತ ಸಂವಿಧಾನದಲ್ಲಿ 12ನೇ ವಿಧಿ ಆಗಿರಬಹುದು, 36ನೇ ವಿಧಿ ಆಗಿರಬಹುದು, 152ನೇ ವಿಧಿ ಆಗಿರಬಹುದು. ಕರೆಕ್ಟಾ? ಭಾರತ ಸಂವಿಧಾನದಲ್ಲಿ 12ನೇ ವಿಧಿ, 36ನೇ ವಿಧಿ, 152ನೇ ವಿಧಿ. ಈ 3 ವಿಧಿಗಳು ಎದರ ಬಗ್ಗೆ ತಿಳಿಸ್ತಾವಂದ್ರೆ ರಾಜ್ಯ ಎಂಬ ಪದದ ಅರ್ಥವನ್ನು ಹೇಳ್ತವೆ. 12ನೇ ವಿಧಿ ಆಗಿರಬಹುದು, 36ನೇ ವಿಧಿ ಆಗಿರಬಹುದು, 152ನೇ ವಿಧಿ ಆಗಿರಬಹುದು. ಈ 3 ವಿಧಿಗಳು ಎದರ ಬಗ್ಗೆ ತಿಳಿಸ್ತಾವಂದ್ರೆ ರಾಜ್ಯ ಎಂಬ ಪದದ ಅರ್ಥವನ್ನು ತಿಳಿಸ್ತವೆ. ಅಲ್ಲ, 12ನೇ ವಿಧಿ, 36ನೇ ವಿಧಿ ಮತ್ತೆ 152ನೇ ವಿಧಿ. ಒಂದೊಂದು ವಿಧಿಗಳು ಒಂದೊಂದು ವಿಶೇಷ ಅದಾವೆ. ಭಾರತ ಸಂವಿಧಾನದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಬಗ್ಗೆ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಬಗ್ಗೆ, ಸ್ಥಳೀಯ ಮತ್ತು ನಗರ ಸಂಸ್ಥೆಗಳು, ಅಲ್ಲ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರ ಸರ್ಕಾರಗಳು, ಮಹಾಪೌರರು ಅಂತ ಕರೀತಿದ್ದ ಮೈಸೂರಿನಲ್ಲಿ ಎಲೆಕ್ಷನ್ ಆಯ್ತು. ಅಲ್ಲ, ಪಟ್ಟಣ ಪಂಚಾಯಿತಿಗಳಂದ್ರೆ ಏನು, ಮಹಾನಗರ ಪಾಲಿಕೆಗಳಂದ್ರೆ ಏನು, ಮಹಾನಗರ ಪಾಲಿಕೆ ಆಗಬೇಕಾದ್ರೆ ಎಷ್ಟು ಜನಸಂಖ್ಯೆ ಇರಬೇಕು, ನಗರ ಸಭೆಗಳಾದ್ರೆ ಎಷ್ಟು ಜನಸಂಖ್ಯೆ ಇರಬೇಕು, ಪಟ್ಟಣ ಪಂಚಾಯಿತಿಗಳು ಅನ್ಸಬೇಕಾದ್ರೆ ಎಷ್ಟು ಜನಸಂಖ್ಯೆ ಇರಬೇಕು, ಅವೆಲ್ಲ ನೀತಿ ನಿಯಮಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವುದಂದ್ರೆ ಭಾರತ ಸಂವಿಧಾನದ 12ನೇ ವಿಧಿ.
ಅದಕ್ಕೆ ಭಾರತ ಸಂವಿಧಾನದ 12ನೇ ವಿಧಿ ಹೇಳುತ್ತಂದ್ರೆ ರಾಜ್ಯ ಎಂಬ ಪದ ಅರ್ಥವನ್ನು ಹೇಳುತ್ತದೆ ಅಥವಾ ರಾಷ್ಟ್ರ ಎಂಬ ಪದ ಅರ್ಥವನ್ನು ಹೇಳುತ್ತದ. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ದೇಶ ಅನ್ನುವಂಥದ್ದು ಅಥವಾ ರಾಷ್ಟ್ರ ಅನ್ನುವಂಥ ಡೆಫಿನೇಷನ್ ಮಾಡಿಲ್ಲ ಅವರು. ರಾಷ್ಟ್ರದ ಬದಲಾಗಿ ಯಾವ ಪದವನ್ನು ಬಳಸಿದ್ದಾರೆ ಅಂತಂದ್ರೆ ಸ್ಟೇಟ್ ಎಂಬ ಪದವನ್ನು ಬಳಸ್ತಾರೆ. ಇಟ್ ಇಸ್ ಡಿಫೈನ್ ಅಬೌಟ್ ನೇಷನ್ ಸ್ಟೇಟ್ಸ್. ಭಾರತ ಸಂವಿಧಾನದ 12ನೇ ವಿಧಿ ಏನಂತಂದ್ರೆ ಈ ನೇಷನ್ ಅಂದ್ರೂ ಒಂದೇ, ಸ್ಟೇಟ್ ಅಂದ್ರೂ ಒಂದೇ ಅನ್ನುವಂತ ವಿಚಾರವನ್ನ, ಒಂದು ಕಲ್ಪನೆಯನ್ನ ಭಾರತ ಸಂವಿಧಾನದ 12ನೇ ವಿಧಿಯಲ್ಲಿ ತಿಳಿಸಲ್ಪಟ್ಟಿದ್ದಾರೆ. ಇನ್ನು ಭಾರತ ಸಂವಿಧಾನದ 13ನೇ ವಿಧಿ ಬರ್ಕೊಂಡಿದ್ದಾನ? ಬರದ್ರಿ? ಓಕೆ. ಇನ್ನು ಭಾರತ ಸಂವಿಧಾನದ 13ನೇ ವಿಧಿ ಭಾರತ ಸಂವಿಧಾನದ 13ನೇ ವಿಧಿ ಏನಂದ್ರೆ ನ್ಯಾಯಕ ವಿಮರ್ಶೆಯ ಬಗ್ಗೆ ಹೇಳುತ್ತೆ. ನ್ಯಾಯಕ ವಿಮರ್ಶೆಯ ಬಗ್ಗೆ, ನ್ಯಾಯಕ ವಿಮರ್ಶೆ, ನ್ಯಾಯಕ ವಿಮರ್ಶೆ ಏನ್ ಸರ? ನ್ಯಾಯಕ ವಿಮರ್ಶೆ ಅಂದ್ರೆ ಏನು? ಜುಡಿಷಿಯಲ್ ರಿವ್ಯೂ ಅಂತ ಕರೀತಾರೆ. ಜುಡಿಷಿಯಲ್ ರಿವ್ಯೂ. ಇದಕ್ಕೆ ನ್ಯಾಯಕ ವಿಮರ್ಶೆ ಅಂತ ಕರೀತಾರೆ. ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜಾರಿಗೆ ತಂದಿರತಕ್ಕಂತ ಕಾಯ್ದೆಗಳು ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಅವು ಸಮಂಜಸವಾಗಿವೆ ಅನ್ನುವಂತ ವಿಚಾರವನ್ನ ಅಲ್ಲ. ಯಾರು ನ್ಯಾಯಕ ವಿಮರ್ಶೆ ಅಂದ್ರೆ ಏನು? ಭಾರತ ಸಂವಿಧಾನದಲ್ಲಿ ಜಾರಿಗೆ ತಂದಿರತಕ್ಕಂತ ಕೆಲವೊಂದು ಕಾಯ್ದೆ ಕಾನೂನುಗಳು, ಯಾವುದು? ಸಂಸತ್ತು ರೂಪಿಸುವಂತ ಶಾಶ್ವತ ಕಾನೂನುಗಳು, ಸಂಸತ್ತು ರೂಪಿಸುವ ಶಾಶ್ವತ ಕಾನೂನುಗಳು, ಶಾಶ್ವತ ಕಾನೂನುಗಳು. ನೋಡಿ, ಇವತ್ತು ಸಂಸತ್ ಅಂದ್ರೆ ಯಾರು? ರಾಜ್ಯಸಭೆ ಆಗಿರಬಹುದು ಅಥವಾ ಲೋಕಸಭೆ ಆಗಿರಬಹುದು, ಹೌದಾ? ರಾಜ್ಯಸಭೆ ಆಗಿರಬಹುದು ಅಥವಾ ಲೋಕಸಭೆಗಳು ರೂಪಿಸುವಂತ ಶಾಶ್ವತ ಕಾನೂನುಗಳು ಸಮಾಜದ ಮೇಲೆ ಎಷ್ಟರ ಮಟ್ಟಿಗೆ ಅವು ಪ್ರಭಾವ ಬೀರ್ತಾ ಇದ್ದಾವೆ, ಸಮಾಜದಲ್ಲಿ ಅವು ಒಳಿತದವ ಇಲ್ಲೋ, ಸಮಾಜಕ್ಕೆ ಅವು ಪೂರಕದವ ಇಲ್ಲೋ, ಜನರ ಜೀವನ ಬದುಕು ಅವುಗಳಿಂದ ಉದ್ಧಾರ ಆಗ್ತದೆ ಇಲ್ಲೋ ಅಂತೇಳಿ ವಿಮರ್ಶೆ ಮಾಡುವಂತ ಉದ್ದೇಶಕ್ಕಾಗಿ ಭಾರತ ಸಂವಿಧಾನದ 13ನೇ ವಿಧಿ ಏನಂತಂದ್ರೆ ನ್ಯಾಯಕ ವಿಮರ್ಶೆಯ ಬಗ್ಗೆ ಮಾಹಿತಿ ಕೊಡ್ತದೆ. ಸಂಸತ್ತು ರೂಪಿಸುವಂತ ಶಾಶ್ವತ ಕಾನೂನುಗಳಾಗಿರಬಹುದು, ರಾಜ್ಯ ವಿಧಾನಸಭೆಗಳು ರೂಪಿಸುವಂತ ಶಾಶ್ವತ ಕಾನೂನುಗಳು. ನೋಡಿ, ಸಂಸತ್ತು ರೂಪಿಸುವಂತ ಶಾಶ್ವತ ಕಾನೂನುಗಳು, ರಾಜ್ಯ ವಿಧಾನಸಭೆಗಳು ರೂಪಿಸುವಂತ ಶಾಶ್ವತ ಕಾನೂನುಗಳು, ಇನ್ನು ತಾತ್ಕಾಲಿಕ ಕಾನೂನುಗಳು, ತಾತ್ಕಾಲಿಕ ಕಾನೂನುಗಳಂದ್ರೆ ಯಾವುವು? ಉದಾಹರಣೆ, ಭಾರತ ಸಂವಿಧಾನದಲ್ಲಿ 123ನೇ ವಿಧಿ ಮತ್ತು 213ನೇ ವಿಧಿ ಏನಿವು? ಭಾರತ ಸಂವಿಧಾನದಲ್ಲಿ 123ನೇ ಮತ್ತು 213ನೇ ವಿಧಿ ಏನಾಗ್ತದೆ? ಸುಗ್ರೀವಾಜ್ಞೆಗಳ ಬಗ್ಗೆ ತಿಳಿಸ್ತದೆ. ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆಯ ಬಗ್ಗೆ ತಿಳಿಸುವಂತ ವಿಧಿ ಯಾವುದಂದ್ರೆ 123ನೇ ವಿಧಿ. ರಾಜ್ಯಪಾಲರ ಸುಗ್ರೀವಾಜ್ಞೆ ಬಗ್ಗೆ ತಿಳಿಸುವಂತ ವಿಧಿ 213ನೇ ವಿಧಿ ಅಲ್ಲ. ಭಾರತ ಸಂವಿಧಾನದಲ್ಲಿ ಏನು ತಾತ್ಕಾಲಿಕ ಕಾನೂನುಗಳು ಅಂತ ಕರೀತಾರೆ. ತಾತ್ಕಾಲಿಕ ಕಾನೂನುಗಳು ಅಂದ್ರೆ ಏನು? ಅಧಿವೇಶನಗಳು ಇಲ್ಲದೆ ಇರುವಂತ ಸಮಯದಲ್ಲಿ, ಯಾರಾದ್ರೂ ದುದ್ದಿ ಅಂದ್ರೆ ಏನದು? ಎಸ್ ದುದ್ದಿ ಅಂದ್ರೆ ನೋಡಿ, ಈ ಸಂಸತ್ತು ರೂಪಿಸುವಂತ ಸಮಯದಲ್ಲಿ, ಸಂಸತ್ತು ರಚನೆ ಆಗುವಂತ ಸಮಯದಲ್ಲಿ ಅಲ್ಲಿ ನೋಡಿ ದುದ್ದಿ ಗಿದ್ದಿ ಏನ್ರಿ ಅಂತಾರ. ನೋಡಿ, ಭಾರತ ಸಂವಿಧಾನದಲ್ಲಿ ಸಲೋನ್ ಹೇಳಾಕತ್ತೀನಿ, ಬರದ್ ಹೇಳಾಕತ್ತೀನಲ್ಲ ಮತ್ತೆ.
ಏನ್ರಿ ಮುಂಜಾನೆ ಮಚ್ಚ ಕೊಳ್ಳಿ ಬಡಿಗಿ ಸುತ್ತಿದಿ ಹೇಳ್ರಿ ನೀವು. ಭಾರತ ಸಂವಿಧಾನದಲ್ಲಿ ಗುದ್ದಲಿ ಭಾರತ ಸಂವಿಧಾನದಲ್ಲಿ 123ನೇ ವಿಧಿ ಏನ್ ಹೇಳ್ತಂದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳಿದ್ರೆ ಏನು ಸುಗ್ರೀವಾಜ್ಞೆ ಬಗ್ಗೆ, ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆ ಬಗ್ಗೆ ತಿಳಿಸುವುದು 123ನೇ ವಿಧಿ ಆದ್ರೆ ರಾಜ್ಯಪಾಲರ ಸುಗ್ರೀವಾಜ್ಞೆ ಬಗ್ಗೆ ತಿಳಿಸುವುದು 213ನೇ ವಿಧಿ. ರಾಷ್ಟ್ರಪತಿಯವರು 123ನೇ ವಿಧಿ, ರಾಜ್ಯಪಾಲರು 213ನೇ ವಿಧಿ. ಇದನ್ನ ಏನ್ ಕರೀತಾರಂದ್ರೆ ತಾತ್ಕಾಲಿಕ ಕಾನೂನುಗಳು ಅಂತ ಕರೀತಾರೆ. ಹೌದಾ? ಇವತ್ತು ಕೇಂದ್ರ ಸಂಸತ್ ತೆಗೆದುಕೊಂಡಾಗ ರಾಜ್ಯಸಭೆ ಮತ್ತು ಲೋಕಸಭೆ ಅಧಿವೇಶನಗಳು ಇಲ್ಲದೇ ಇರುವ ಸಮಯದಲ್ಲಿ ರಾಷ್ಟ್ರಪತಿಯವರು ತಾತ್ಕಾಲಿಕವಾದ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದನ್ನ ನಾವು ಸುಗ್ರೀವಾಜ್ಞೆ ಅಂತ ಕರಿತೀವಿ. ರಾಜ್ಯ ವಿಧಾನ ಮಂಡಲದಲ್ಲಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಕಲಾಪಗಳು ಇಲ್ಲದೇ ಇರುವಂತ ಸಮಯದಲ್ಲಿ ರಾಜ್ಯಪಾಲರು ಹೊರಡಿಸುವಂತ ಒಂದು ಕಾಯ್ದೆ ಕಾನೂನನ್ನ ನಾವು ರಾಜ್ಯ ಸುಗ್ರೀವಾಜ್ಞೆ ಅಂತ ಕರಿತೀವಿ. ರಾಜ್ಯಪಾಲರ ಸುಗ್ರೀವಾಜ್ಞೆ ಬಗ್ಗೆ ತಿಳಿಸುವುದು 213ನೇ ವಿಧಿ, ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆ ಬಗ್ಗೆ ತಿಳಿಸುವುದು 123ನೇ ವಿಧಿ. ಅವು ಎಷ್ಟರ ಮಟ್ಟಿಗೆ ನಮ್ಮ ಭಾರತ ಸಂವಿಧಾನದಲ್ಲಿ ಶಾಶ್ವತ ಅದಾವೆ, ಅವುಗಳಿಂದ ನಮ್ಮ ಭಾರತ ಸಂವಿಧಾನಕ್ಕೆ ನಮ್ಮ ಭಾರತ ಸಂವಿಧಾನಕ್ಕೆ ಶೋಭೆ ತರುವಂತದ್ದು ಇದ್ದಾವೋ ಇಲ್ಲೋ, ಕೆಲವೊಂದು ಕಾಯ್ದೆ ಕಾನೂನುಗಳು ಸಮಾಜದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತವೆ ಅಲ್ಲ, ಅದನ್ನ ಭಾರತ ಸಂವಿಧಾನದ 13ನೇ ವಿಧಿ ಏನ್ ಮಾಡ್ತಂದ್ರ ವಿಮರ್ಶೆ ಮಾಡ್ತದ. ಅದನ್ನೇ ನ್ಯಾಯಕ ವಿಮರ್ಶೆ ಅಂತ ಕರೀತಾರೆ. ಇನ್ನು ಶಾಸನಬದ್ಧ ಕೆಲವೊಂದು ಶಾಸನಗಳು ಅಂತ ಕರಿತೀವಿ. ಶಾಸನಬದ್ಧ ಕಾನೂನುಗಳು, ಶಾಸನಬದ್ಧ ಕಾನೂನುಗಳು, ಶಾಸನಬದ್ಧ ಕಾನೂನುಗಳು. ಭಾರತ ಸಂವಿಧಾನದಲ್ಲಿ ಶಾಸನಬದ್ಧ ಕಾನೂನುಗಳಂದ್ರೆ ಏನು? ನಿಯೋಜಿತವಾಗಿರುವಂತ ಶಾಸನಗಳು ಅಥವಾ ಆದೇಶಗಳು, ನಿಯೋಜಿತವಾಗಿರುವಂತ ಶಾಸನಗಳು ಆರ್ ಆದೇಶಗಳು. ನಿಯೋಜಿತವಾಗಿರುವಂತ ಶಾಸನಗಳು ಅಥವಾ ಆದೇಶಗಳು. ಶಾಸನವಲ್ಲದ ಕಾನೂನುಗಳು ಅಥವಾ ನಿಯೋಜಿತ ಶಾಸನಗಳಂದ್ರೆ ಏನು? ಯಾರು ಹೇಳ್ತಾರೆ? ನಿಯೋಜಿತ ಶಾಸನಗಳು ಅಂತಂದ್ರೆ ಮೂಲ ಕಾನೂನಿನ ಆಧಾರದ ಮೇಲೆ ಸಂಸತ್ತು ಮಾಡುವಂತ ಕಾನೂನುಗಳು. ನಿಯೋಜಿತ ಕಾನೂನುಗಳಂದ್ರೆ ಏನು? ಇವತ್ತು ಭಾರತ ಸಂವಿಧಾನದಲ್ಲಿ ಮೂಲ ಕಾನೂನಿನ ಆಧಾರದ ಮೇಲೆ ಮೂಲ ಕಾನೂನಿನ ಆಧಾರದ ಮೇಲೆ ಸಂಸತ್ತು ಮಾಡುವಂತ ಕಾನೂನುಗಳು. ಸಂಸತ್ತು ಮಾಡುವ ಕಾನೂನುಗಳು ಇವುಗಳನ್ನ ಏನ್ ಕರೀತಾರೆ ಅಂದ್ರೆ ನಿಯೋಜಿತ ಶಾಸನಗಳು ಅಥವಾ ನಿಯೋಜಿತ ಆದೇಶಗಳು ಅಂತ ಕರೀತಾರೆ. ಮೂಲ ಕಾನೂನುಗಳ ಆಧಾರದ ಮೇಲೆ ಸಂಸತ್ತು ಮಾಡುವಂತ ಕಾಯ್ದೆಗಳನ್ನ ಏನ್ ಕರಿತೀವಿ? ನಿಯೋಜಿತ ಶಾಸನಗಳು ಅಥವಾ ನಿಯೋಜಿತ ಆದೇಶಗಳು ಅಂತ ಕರಿತೀವಿ ಅಲ್ಲ. ಭಾರತ ಸಂವಿಧಾನದಲ್ಲಿ ನೋಡಿ, ನ್ಯಾಯಕ ವಿಮರ್ಶೆ ಅಂದ್ರೆ ಏನು? ಇವತ್ತು ಸಂಸತ್ತು ರೂಪಿಸುವಂತ ಶಾಶ್ವತ ಕಾನೂನುಗಳು, ರಾಜ್ಯ ವಿಧಾನಸಭೆ ರೂಪಿಸುವಂತ ರಾಜ್ಯ ವಿಧಾನಸಭೆ ರೂಪಿಸುವ ಕಾನೂನುಗಳಂದ್ರೆ ಏನು? ಈ ಶಾದಿ ಭಾಗ್ಯ ಯೋಜನೆ ಇದೆ. ಶಾದಿ ಭಾಗ್ಯ ಯೋಜನೆ ಅನ್ನೋದು ಒಂದು ಯೋಜನೆ ಜಾರಿಗೆ ಬಂತು. ಆ ಶಾದಿ ಭಾಗ್ಯ ಯೋಜನೆ ಸಮಾಜದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತದ? ಹೌದಾ ಅಲ್ಲೋ? ಕೆಲವೊಂದು ವಿಮರ್ಶೆಗಳಾಗ್ತವೆ. ಈ ಶಾದಿ ಭಾಗ್ಯ ಯೋಜನೆಯನ್ನ ಜಾರಿಗೆ ತರುವುದರಿಂದ ಸಮಾಜದಲ್ಲಿ ಇತರೆ ಧರ್ಮಗಳ ಮೇಲೆ, ಇತರೆ ಜನಾಂಗದ ಮೇಲೆ ಯಾವ ತರ ಪ್ರಭಾವ ಬೀರುತ್ತವೆ ಅಲ್ಲ. ಈ ಕೆಲವು ನೋಡಿ, ಈ ಎಷ್ಟೋ ಜನ ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಲ್ಯಾಪ್ಟಾಪ್ ಕೊಡ್ತಾ ಇದ್ರು ಶಾಲಾ ಕಾಲೇಜುಗಳಲ್ಲಿ. ಆ ಲ್ಯಾಪ್ಟಾಪ್ ಕೊಡುವಂತ ಸಮಯದಲ್ಲಿ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ರು. ಉದಾಹರಣೆಗೆ ಇದೆ, ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಏನಂತ ಪ್ರಶ್ನೆ ಮಾಡಿದ್ರು? ನಮಗೂ ಲ್ಯಾಪ್ಟಾಪ್ ಕೊಡ್ರಿ, ನಾವೇನ್ ತಪ್ಪು ಮಾಡೀವಿ? OBC ಅವ್ರು ಕೇಳಿದ್ರು, ನಾವೇನ್ ತಪ್ಪು ಮಾಡೀವಿ, ನಮಗೂ ಕೊಡ್ರಲ್ಲ ಅಂತಂದಾಗ ಅವ್ರು ಅದನ್ನ ಸಮರ್ಥನೆ ಮಾಡ್ಕೊಂಡ್ರು. ಅಲ್ಲ, ನಾವೇನ್ ತಪ್ಪು ಮಾಡೀವಿ, ನಮ್ಮಿಂದ ಏನ್ ತಪ್ಪಾಗಿದೆ, ಮತ್ತ ಅವ್ರಿಗೊಂದು ಇದು ನಮಗೊಂದು ಇದು ಅನ್ನುವಂಥದ್ದು
ಸಾಕಷ್ಟು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡಿದರು. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಒಂದು ಶಾಸನಬದ್ಧವಲ್ಲದ ಏನು ಕಾಯ್ದೆ ಏನೇ ಇರಲಿ ಒಟ್ಟಾರೆಯಾಗಿ ಸರ್ಕಾರ ಹೊರಡಿಸುವಂತ ಕಾಯ್ದೆ ಕಾನೂನುಗಳು, ಸರ್ಕಾರ ಜಾರಿಗೆ ತರತಕ್ಕಂತ ಯೋಜನೆಗಳು, ಆ ಎಲ್ಲಾ ಯೋಜನೆಗಳನ್ನ ಏನ್ ಮಾಡ್ತದೆ ಅಂದ್ರೆ ಭಾರತ ಸಂವಿಧಾನದ 13ನೇ ವಿಧಿ ಏನ್ ಮಾಡ್ತಂದ್ರೆ ವಿಮರ್ಶೆ ಮಾಡ್ತದೆ. ಭಾರತ ಸಂವಿಧಾನದ 13ನೇ ವಿಧಿ ವಿಮರ್ಶೆ ಮಾಡುವಂತದ್ದು ನೆನ್ಪಿಡಿ. ನೋಡಿ, ಭಾರತ ಸಂವಿಧಾನದ 12ನೇ ವಿಧಿ ರಾಜ್ಯ ಎಂಬ ಪದ ಅರ್ಥವನ್ನು ತಿಳಿಸಿದರೆ, ಭಾರತ ಸಂವಿಧಾನದ 13ನೇ ವಿಧಿ ಏನ್ ಹೇಳ್ತಂದ್ರೆ ನ್ಯಾಯಕ ವಿಮರ್ಶೆಯನ್ನ ಮಾಡ್ತದೆ. ಅದನ್ನೇನ್ ಕರೀತಾರಂದ್ರ ಜುಡಿಷಿಯಲ್ ರಿವ್ಯೂ ಅಂತ ಕರೀತಾರೆ, ನ್ಯಾಯಕ ವಿಮರ್ಶೆ. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ವಿಧಿ ಸುಪ್ರೀಂ ಕೋರ್ಟ್ ತನ್ನ 124, 129, 131, 137 ತನ್ನ ತೀರ್ಪನ್ನ ತಾನೇ ವಿಮರ್ಶೆ ಮಾಡಿಕೊಳ್ಳುತ್ತದೆ, ತನ್ನ ತೀರ್ಪನ್ನು ತಾನೇ ವಿಮರ್ಶೆ ಮಾಡಿಕೊಳ್ಳುತ್ತದೆ. ನೋಡಿ, ಬರೀ 17% ಮಾತ್ರ ಆನ್ಸರ್ ಮಾಡಿದ್ರಿ. ಭಾರತ ಸಂವಿಧಾನದ 137ನೇ ವಿಧಿ ನೋಡಿ, ಭಾರತ ಸಂವಿಧಾನದ 137ನೇ ವಿಧಿ ಏನ್ ಮಾಡ್ತಂದ್ರೆ ತನ್ನ ತೀರ್ಪನ್ನ ತಾನೇ ವಿಮರ್ಶೆ ಮಾಡಿಕೊಳ್ಳುತ್ತದೆ ಸುಪ್ರೀಂ ಕೋರ್ಟ್. ನಾವಲ್ಲ, ಸುಪ್ರೀಂ ಕೋರ್ಟೇ ನಾ ಕೊಟ್ಟಂತ ತೀರ್ಪು ಎಷ್ಟರ ಮಟ್ಟಿಗೆ ಸರಿ ಇದೆ, ನಾ ಕೊಟ್ಟಿರ್ತಕ್ಕಂಥ ತೀರ್ಪು ಸಮಾಜಕ್ಕೆ ಒಳಿತಾಗಿದೆ ಇಲ್ಲೋ, ಅಲ್ಲ ಸಮಾಜದ ವ್ಯವಸ್ಥೆಯ ಮೇಲೆ ಅದು ಸಾಕಷ್ಟು ಪ್ರಭಾವ ಬೀರುತ್ತದ ಇಲ್ಲೋ. ಭಾರತ ಸಂವಿಧಾನದಲ್ಲಿ 137ನೇ ವಿಧಿಯ ಪ್ರಕಾರ, ಭಾರತ ಸಂವಿಧಾನದಲ್ಲಿ 137ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಂದ್ರೆ ತನ್ನ ತೀರ್ಪನ್ನ ತಾನೇ ವಿಮರ್ಶೆ ಮಾಡಿಕೊಳ್ಳುವುದು. ಎಷ್ಟನೇ ವಿಧಿಯ ಪ್ರಕಾರ ಅಂದ್ರೆ 137ನೇ ವಿಧಿಯ ಪ್ರಕಾರ. 124ನೇ ವಿಧಿ ಸುಪ್ರೀಂ ಕೋರ್ಟ್ ರಚನೆ ಬಗ್ಗೆ ಹೇಳುತ್ತದೆ. 129ನೇ ವಿಧಿ ತಾನು ಕೊಟ್ಟಿರ್ತಕ್ಕಂಥ ತೀರ್ಪುಗಳನ್ನ ಲಿಖಿತ ರೂಪದಲ್ಲಿ ಸಂಗ್ರಹ ಮಾಡ್ತದೆ. 131ನೇ ವಿಧಿ ಮೂಲ ಅಧಿಕಾರ, ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರದ ವ್ಯಾಪ್ತಿ ಅಂತ ಕರಿತೀವಿ, ಅಲ್ಲ ಹೌದಲ್ಲ, ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರದ ವ್ಯಾಪ್ತಿ 131ನೇ ವಿಧಿ. ಹಾಗಾದ್ರೆ ಭಾರತ ಸಂವಿಧಾನದ 137ನೇ ವಿಧಿ ಏನಂತಂದ್ರೆ ತಾನು ಕೊಟ್ಟಿರ್ತಕ್ಕಂಥ ತೀರ್ಪು ಸಮಾಜದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ, ಇದು ಸರಿನೋ ತಪ್ಪು ಅಂತೇಳಿ ತನ್ನ ತೀರ್ಪನ್ನು ತಾನೇ ವಿಮರ್ಶೆ ಮಾಡಿಕೊಳ್ಳೋದು ಯಾವ್ದಂದ್ರೆ ಭಾರತ ಸಂವಿಧಾನದ 137. ಹಂಗ ಭಾರತ ಸಂವಿಧಾನದಲ್ಲಿ ಈ 13ನೇ ವಿಧಿ 137ನೇ ವಿಧಿಗೆ ಪ್ರಚೋದನೆ ಕೊಡುತ್ತದೆ. 13ನೇ ವಿಧಿ 137ನೇ ವಿಧಿಗೆ ಎಷ್ಟು ಲಿಂಕ್ ಇದೆ, ಇದನ್ನ ಯಾಕೆ ಹೇಳಿದನ ಅಂತಂದ್ರೆ ಲಿಂಕ್ ಇದೆ ಅದು, ಹೌದಾ ಅಲ್ಲೋ. ಇದಕ್ಕೆ ಏನಂತ ಕರೀತಾರೆ ಅಂದ್ರ ಪರಾಮರ್ಶೆ ಅಂತ ಕರೀತಾರೆ, ವಿಮರ್ಶೆ ಅಂತ ಕರೀತಾರೆ. ಅದು ಸಮಾಜದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತಾ ಇದೆ, ಅದು ಸರಿ ಇದೆಯೋ ಇಲ್ಲೋ, ಸಮಾಜಕ್ಕೆ ಅದು ಒಳಿತಿದೆಯೋ ಇಲ್ಲೋ ಅಂತ ಹೇಳಿ ತಿಳಿಸುವಂತ ಭಾರತ ಸಂವಿಧಾನದ ಒಂದು ವಿಧಿ ಯಾವ್ದಂದ್ರೆ 137ನೇ ವಿಧಿ. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಒಂದು 13ನೇ ವಿಧಿಯ ಮೇಲೆ 1973 ಒಂದು ತೀರ್ಪು ಜಾರಿಗೆ ಬಂತು. ಕೇಶವಾನಂದ ಭಾರತೀಯ ಪ್ರಕರಣ ಅಂತ ಕರಿತೀವಿ. ಕೇಶವಾನಂದ ಭಾರತೀಯ ಪ್ರಕರಣ. ಏನ್ ಸರ್ ಇದು ಕೇಶವಾನಂದ ಭಾರತೀಯ ಪ್ರಕರಣ, ಎಲ್ಲಿ ಹೇಳಿದ್ರೆ ಅದು ಬಂದೇ ಬಿಡ್ತಾನೆ ಒಳ್ಳೆ ಅಂತ. ಹೌದು, ಯಾಕಂದ್ರೆ ಭಾರತ ಸಂವಿಧಾನದಲ್ಲಿ ಅತ್ಯಂತ ವಿಶಿಷ್ಟವಾಗಿರುವಂತ ಪ್ರಕರಣ ಇದು. ಕೇರಳ ರಾಜ್ಯದಲ್ಲಿ ಕೇರಳ ಸರ್ಕಾರ ಭೂಮಿಯನ್ನು ವಶಪಡಿಸಿಕೊಳ್ಳುವಂತ ಸಮಯದಲ್ಲಿ ಆಸ್ತಿ ಹಕ್ಕಿನ ಮೂಲಕ ಆ ಕೇರಳ ಸಾಹಿತಿಗಳು ಏನ್ ಮಾಡಿದಾರೆ ಅಂದ್ರೆ ಕೇರಳ ಸರ್ಕಾರಕ್ಕೆ ರಿಟ್ ಸಲ್ಲಿಸ್ತಾರೆ, ನಮ್ಮ ಮಠದ ಆಸ್ತಿಯನ್ನು ಮುಟ್ತಾ ಇದ್ದೀರಿ ಅಂತೇಳಿ. ಅದಕ್ಕೆ 1973 ಕೇಶವಾನಂದ ಭಾರತೀಯ ಪ್ರಕರಣದಲ್ಲಿ ಏನ್ ಹೇಳಿದೆ ಅಂದ್ರೆ ಸಂವಿಧಾನ ತಿದ್ದುಪಡಿಯನ್ನ ಕಾನೂನೆಂದು ಪರಿಗಣಿಸಲಾಗುವುದಿಲ್ಲ. ಸಂವಿಧಾನದ ತಿದ್ದುಪಡಿಯನ್ನ ಅದನ್ನ ಕಾನೂನನ್ನು ಪರಿಗಣಿಸಕ್ ಸಾಧ್ಯ ಇಲ್ಲ. ಸಂವಿಧಾನದ ಮೂಲ ರೂಪರೇಷೆಗಳಿಗೆ ಧಕ್ಕೆಯಾದಾಗ ನ್ಯಾಯಕ ವಿಮರ್ಶೆಗೆ ಒಳಪಡುತ್ತದೆ ಎಂಬುದಾಗಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಮಾಡುತ್ತೆ. ನಾವೇನಾದ್ರೂ ತಿದ್ದುಪಡಿ ಮಾಡ್ತೀವಿ, ನಾಳೆ ನೀವೇನಾದ್ರೂ ಪ್ರಧಾನಮಂತ್ರಿ ಆದ ಮೇಲೆ, ಲೋಕಸಭೆಯ ಸದಸ್ಯ ಆದ ಮೇಲೆ ಯಾಕೆ ಆಗಬಾರದು? ಆಗ್ತೀರಿ, ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ನಮ್ಮಲ್ಲಿ ಆಂತರಿಕವಾಗಿರುವಂತ ಅಗಾಧ ಒಂದು ಸಾಮರ್ಥ್ಯ ಇದೆ.
ನಮ್ ಕಡೆ ಆಗಲ್ಲ ಅನ್ನುವಂತ ಮಾತು ಹೇಳಬಾರ್ದು. ಜೀವನದಲ್ಲಿ ಅದಕ್ಕೆ ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾ ನೋಡಿ, ಅಸಾಧ್ಯ ಎಂಬುದು ಹುಚ್ಚರ ಡಿಕ್ಷನರಿ ಅಂತ. ಅಲ್ಲ, ಮನುಷ್ಯನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ, ಏನ್ ಬೇಕಾದ ಸಾಧನೆ ಮಾಡಬಹುದು ನಾವು. ಅದಕ್ಕೆ ಕೇಶವಾನಂದ ಭಾರತೀಯ ಪ್ರಕರಣ ಹೇಳ್ತಂದ್ರೆ ಸಂವಿಧಾನದ ತಿದ್ದುಪಡಿಯನ್ನ ಕಾನೂನು ಎಂದು ಪರಿಗಣಿಸಲಾಗುವುದಿಲ್ಲ. ಬರೆದು ಬಿಡ್ತೇನೆ ನೋಡಿ. 1973 ಕೇಶವಾನಂದ್ ಭಾರತೀಯ ಪ್ರಕರಣ. ಇತ್ತೀಚೆಗೆ ಇವರು ತೀರ್ಕೊಂಡ್ರು, ಕೇಶವಾನಂದ ಭಾರತೀಯವರು ಸ್ವಾಮಿಗಳು. ಭಾರತ ಸಂವಿಧಾನದ 1973 ಕೇಶವಾನಂದ ಭಾರತೀಯ ಪ್ರಕರಣದಲ್ಲಿ ಏನ್ ಹೇಳಿದ ಅಂದ್ರೆ, ಸಂವಿಧಾನದ ತಿದ್ದುಪಡಿಯನ್ನು ಕಾನೂನೆಂದು ಪರಿಗಣಿಸಲಾಗುವುದು. ನೋಡಿ, ಸಂವಿಧಾನದ ತಿದ್ದುಪಡಿಯನ್ನ ಕಾನೂನೆಂದು ಪರಿಗಣಿಸಲಾಗುವುದು. ಒಂದು ವೇಳೆ ಯಾವಾಗ ಪರಿಗಣಿಸಕ್ಕಾಗಲ್ಲ ಅಂತಂದ್ರೆ, ಸಂವಿಧಾನದ ಮೂಲ ರೂಪರೇಷೆಗಳಿಗೆ ಅದನ್ನೇ ಬೇಸಿಕ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಅಲ್ಲ, ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಇದೆ. ಭಾರತ ಸಂವಿಧಾನದ ಮೂಲ ರೂಪರೇಷೆಗಳಿಗೆ ಧಕ್ಕೆಯಾದಾಗ ನ್ಯಾಯಕ್ಕೂ ವಿಮರ್ಶೆಗೆ ಒಳಪಡುತ್ತದೆ. ಎಂಬುದಾಗಿ ಯಾರು ಹೇಳಿದ್ದಾರೆ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಸಂವಿಧಾನ ತಿದ್ದುಪಡಿಯನ್ನ ಕಾನೂನೆಂದು ಪರಿಗಣಿಸಲಾಗುವುದು. ಒಂದು ವೇಳೆ ಮೂಲ ರೂಪರೇಷೆಗಳಿಗೆ ಏನಾದರೂ ಧಕ್ಕೆಯಾದರೆ ಅದು ನ್ಯಾಯಕ್ಕೂ ವಿಮರ್ಶೆಗೆ ಒಳಪಡುತ್ತದೆ. ಆ ನ್ಯಾಯಕ್ಕೂ ವಿಮರ್ಶೆಗೆ ಒಳಪಟ್ಟ ಮೇಲೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ತೆಗೆದುಹಾಕುವಂತ ಶಕ್ತಿ ಸುಪ್ರೀಂ ಕೋರ್ಟಿಗೆ ಇದೆ ಅನ್ನುವಂತ ಮಾತನ್ನ 1973 ಕೇಶವಾನಂದ ಭಾರತೀಯ ಪ್ರಕರಣದಲ್ಲಿ ವರ್ಸಸ್ ಕೇರಳ ಸರ್ಕಾರದ ಒಂದು ಪ್ರಕರಣದಲ್ಲಿ ಈ ತೀರ್ಪನ್ನ ನೀಡಲಾಯಿತು. ಸಂವಿಧಾನದ ತಿದ್ದುಪಡಿಯನ್ನ ಕಾನೂನೆಂದು ಪರಿಗಣಿಸಲಾಗುವುದು. ಸಂವಿಧಾನದ ಮೂಲ ರೂಪರೇಷೆಗಳಿಗೆ ಧಕ್ಕೆಯಾದರೆ ಅಂದ್ರ ಭಾರತ ಸಂವಿಧಾನದ ಮೂಲ ರೂಪರೇಷೆಗಳದವಲ್ಲ, ಏನು ಸಾರ್ವಭೌಮ ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಐಕ್ಯತೆ, ಭಾತೃತ್ವ, ಈ ಪದಗಳದವಲ್ಲ, ಭಾರತ ಸಂವಿಧಾನದ ಮೂಲ ರೂಪರೇಷೆಗಳಿಗೆ ಏನಾದ್ರೂ ಧಕ್ಕೆ ಬಂದ್ರೆ ಅದನ್ನ ತೆಗೆದುಹಾಕುವಂತ ಶಕ್ತಿ ಸುಪ್ರೀಂ ಕೋರ್ಟಿಗಿದೆ ಅನ್ನುವಂತ ಮಾತನ್ನ 1973 ಕೇಶವಾನಂದ ಭಾರತೀಯ ಪ್ರಕರಣದಲ್ಲಿ ಈ ಪದವನ್ನ ಅಥವಾ ಈ ಒಂದು ವಿಮರ್ಶಾತ್ಮಕ ಸಂಕೇತವನ್ನಾಗಿ ಬಳಸಲಾಗಿದೆ ಅಂತ. ಇದು ಭಾರತ ಸಂವಿಧಾನದ 12 ಮತ್ತು 13ನೇ ವಿಧಿಗಳಿಗೆ ಸಂಬಂಧಪಟ್ಟಂತ ವಿಚಾರ. ಭಾರತ ಸಂವಿಧಾನದ 12, 13 ರಾಜ್ಯ ಎಂಬ ಪದದ ಅರ್ಥವನ್ನು ಹೇಳೋದು 12. ಯಾವ ರಾಜ್ಯ? ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ಸ್ಥಳೀಯ ಸಂಸ್ಥೆಗಳು ಮತ್ತು ನಗರಾಡಳಿತ, ಮತ್ತೆ ಸ್ವಾಯತ್ತತೆ ಸಂಸ್ಥೆಗಳು. ಸರ್, ಸ್ವಾಯತ್ತತೆ ಸಂಸ್ಥೆಗಳಂದ್ರೆ ಏನು? ಸರ್ಕಾರದ ಅಧೀನದಲ್ಲಿರುವಂತ ಸಂಸ್ಥೆಗಳನ್ನ ಸ್ವಾಯತ್ತತೆ ಸಂಸ್ಥೆಗಳು ಅಂತ ಕರೀತಾರೆ. ಅಲ್ಲ, ಸರ್ಕಾರದ ಅಧೀನದಲ್ಲಿ ಸೇವೆ ಮಾಡುವಂತ ಸಂಸ್ಥೆಗಳನ್ನ ಸ್ವಾಯತ್ತತೆ ಸಂಸ್ಥೆಗಳು ಅಂತ ಕರೀತಾರೆ. ಸರ್ಕಾರದ ಅಧೀನದಲ್ಲಿ ಯಾವ? ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರಬಹುದು, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಆಗಿರಬಹುದು. ಇವೆಲ್ಲ ನಮ್ಮ ಭಾರತ ದೇಶದಲ್ಲಿ ಮಹಾರತ್ನಗಳಂತ ಏನ್ ಕರಿತೀವಲ್ಲ, ಆ ಮಹಾರತ್ನಗಳಾಗಿರಬಹುದು. ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ವಾಯತ್ತತೆ ಸಂಸ್ಥೆಗಳು ಅಂತ ಕರಿತೀವಿ. ಅಂತ ಸ್ವಾಯತ್ತತೆ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗವನ್ನ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗವನ್ನ,
ನಗರ ಮತ್ತು ಸ್ಥಳೀಯ ಸಂಸ್ಥೆಗಳನ್ನ ಅವು ಏನ್ ಹೇಳ್ತಾವ ಅಂದ್ರೆ ಭಾರತ ಸಂವಿಧಾನದಲ್ಲಿ ರಾಜ್ಯ ಎಂಬ ಪದ ಅರ್ಥವನ್ನು ಹೇಳಿದರೆ 13ನೇ ವಿಧಿ ನ್ಯಾಯಕ ವಿಮರ್ಶೆ ಬಗ್ಗೆ ಹೇಳ್ತದೆ. ನ್ಯಾಯಕ ವಿಮರ್ಶೆಯ ಬಗ್ಗೆ. ಇನ್ನು ಭಾರತ ಸಂವಿಧಾನದಲ್ಲಿ ಒಂದೇ ಮೂಲಭೂತ ಹಕ್ಕು ಯಾವುದಂದ್ರೆ ಸಮಾನತೆ ಹಕ್ಕು. ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು. ವೆರಿ ಇಂಪಾರ್ಟೆಂಟ್. ಸಮಾನತೆ ಹಕ್ಕು. ಸಮಾನತೆ ಹಕ್ಕಿನಲ್ಲಿ 14, 15, 16, 17, 18 ಈ 5 ವಿಧಿಗಳನ್ನ ಯಾರು ಹೇಳ್ತಾರೆ? 5 ವಿಧಿಗಳನ್ನ ಹೇಳಬೇಕು. 14, 15, 16, 17, 18 ಸಮಾನತೆ ಹಕ್ಕಿನಲ್ಲಿ ಬರತಕ್ಕಂತ 5 ವಿಧಿಗಳು. ಭಾರತ ಸಂವಿಧಾನದಲ್ಲಿ ಸಮಾನತೆಯಲ್ಲಿ ಬರ್ತಕ್ಕಂತ 5 ವಿಧಿಗಳು ಯಾವ್ಯಾವು? 14ನೇ ವಿಧಿ, 15ನೇ ವಿಧಿ, 16ನೇ ವಿಧಿ, 17ನೇ ವಿಧಿ, 18ನೇ ವಿಧಿ ಸಮಾನತೆ ಹಕ್ಕಿನ ಬಗ್ಗೆ ತಿಳಿಸುವಂತ ಭಾರತ ಸಂವಿಧಾನದ ವಿಧಿಗಳಿವು. 14, 15, 16, 17, 18 ನಮ್ಮ ಮಲ್ಲೂನು ಹಿಂಗೆ ಮಾತಾಡ್ತದ. ಸೇಮ್ ನಿಂತು ಸ್ಟಾಪ್ ಮಾಡಿ ಮುಂದೋಗಿ ಮತ್ ನಿಂತು ಒಂದ್ಸರಿ ಊಳ್ನಂಗ್ ಮಾಡಿ ಒಂದ್ಸರಿ ನೋಡಿ ಅದ ಅಲ್ಲ ಅಂತ ಹೌದಂತ ಹೇಳಿ ಅಲ್ಲ. ಭಾರತ ಸಂವಿಧಾನದ 14, 15, 16, 17, 18 ನೋಡ ಹೆಂಗ್ ಹೇಳಿದೆ ಇಂಡಿ ತಾಲೂಕಿನ ಅಂತ ಹೇಳಿ. 14, 15, 16, 17, 18ನೇ ವಿಧಿಗಳು ಪ್ರತಿಯೊಂದು ವಿಧಿಗಳು ಏನ್ ಹೇಳ್ತಾವ ಅಂದ್ರೆ ಸಮಾನತೆ ಬಗ್ಗೆ ತಿಳಿಸ್ತವೆ. ಸಮಾನತೆ. 14ನೇ ವಿಧಿ ಏನಾಗ್ತದಂದ್ರೆ 14ನೇ ವಿಧಿ ಕಾನೂನಿನ ಮುಂದೆ ಸಮಾನತೆ. 15 ತಾರತಮ್ಯ ಮಾಡಬಾರದು. 16 ಸರ್ಕಾರದಲ್ಲಿ ಸಮಾನವಾಗಿರುವಂತ ಉದ್ಯೋಗ ಅವಕಾಶ. 17 ಅಸ್ಪೃಶ್ಯತೆ ನಿವಾರಣೆ. 18 ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಬಿರುದುಗಳನ್ನ ರದ್ದುಪಡಿಸಬೇಕು ಅಂತ. ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬಿರುದುಗಳನ್ನು ಹೊರತುಪಡಿಸಿ ಅಥವಾ ಸೈನಿಕ ಬಿರುದುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಬಿರುದುಗಳನ್ನು ರದ್ದುಪಡಿಸಬೇಕು. ಸಮಾನತೆ ಏನು? ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಭಾರತ ಸಂವಿಧಾನದ 14ನೇ ವಿಧಿ. 15ನೇ ವಿಧಿ ಏನಿರ್ತದೆ? ಲಿಂಗ, ಧರ್ಮ, ಜಾತಿ, ಜನ್ಮಸ್ಥಳ, ಹುಟ್ಟಿನ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು. ಭಾರತ ಸಂವಿಧಾನದಲ್ಲಿ ಎಲ್ಲರಿಗೂ ಉದ್ಯೋಗದ ಅವಕಾಶ, ಸಮಾನವಾಗಿರುವಂತ ಉದ್ಯೋಗ ಅವಕಾಶ. 17 ಅಸ್ಪೃಶ್ಯತೆ ನಿವಾರಣೆ. ಇವತ್ತು ಭಾರತ ಸಮಾಜದಲ್ಲಿ ಅಂಟಿಕೊಂಡಿರ್ತಕ್ಕಂತ ಒಂದು ಶಾಪ ಏನು ಅಂತಂದ್ರೆ ಸಮಾಜದಲ್ಲಿ ಮೇಲ್ವರ್ಗ, ಕೆಳವರ್ಗ, ನಾವು ಮೇಲ್ವರ್ಗದವರು, ಕೆಳವರ್ಗದವರು, ನಾವು ಶ್ರೇಷ್ಠ, ನಾವು ಕನಿಷ್ಠ, ಈ ಭಾವ ಭಾರತ ಸಮಾಜದಲ್ಲಿ ಸಾಕಷ್ಟಿದೆ ಅಲ್ಲ. ಭಾರತ ಸಮಾಜದಲ್ಲಿ ಸ್ವಾಮಿಗಳಲ್ಲಿ ನೀವು ಸಮಾಧಾನ ಆಗಲ್ಲ. ಅದು ಆ ಪದ ಬಳಸಲಿಲ್ಲ ಅಂದ್ರ ಅವತ್ತು ಊಟನೇ ಹೋಗಲ್ಲ ಅಲ್ಲಿ ನಿಮಗೆ. ಭಾರತ ಸಂವಿಧಾನದಲ್ಲಿ ಈ 17ನೇ ವಿಧಿ ಏನಂತಂದ್ರೆ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂತ ಅಲ್ಲ. ಭಾರತ ಸಂವಿಧಾನದಲ್ಲಿ ಈ ಪದವನ್ನ ಯಾವುದು? ನಾವು ಮೇಲ್ವರ್ಗ, ಕೆಳವರ್ಗ, ನಾವು ಶ್ರೇಷ್ಠ, ಕನಿಷ್ಠ, ನಾವು ಗೌಡ್ರು, ನಾವು ಕುಲಕರ್ಣಿಯರು, ಈ ಪದ ಇದೆಯಲ್ಲ, ಆ ಒಂದು ಭಾವ, ಆ ಒಂದು ಭೇದ ಭಾವನ ಏನ್ ಮಾಡ್ಬೇಕಂದ್ರೆ ತೆಗೆದು ಹಾಕ್ಬೇಕು ಅಂತೇಳಿ ಭಾರತ ಸಂವಿಧಾನದ 17ನೇ ವಿಧಿ. 18ನೇ ವಿಧಿ ಏನಾಗ್ತದ ಅಂತಂದ್ರೆ ಬಿರುದು ಬಾವಲಿಗಳು, ಶೈಕ್ಷಣಿಕ ಮತ್ತು ಈ ಸೈನಿಕ ಬಿರುದುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಬಿರುದುಗಳನ್ನ ಏನ್ ಮಾಡ್ಬೇಕಂದ್ರೆ ರದ್ದು ಮಾಡಬೇಕು ಅಂತೇಳಿ ಭಾರತ ಸಂವಿಧಾನದ 18ನೇ ವಿಧಿ. ಹಾಗಾದ್ರೆ ಒಂದೊಂದು ವಿಧಿಗಳನ್ನ ನೋಡ್ತಾ ಹೋಗೋಣ. ಭಾರತ ಸಂವಿಧಾನದ 14ನೇ ವಿಧಿ ಏನ್ ಹೇಳ್ತದೆ? ಭಾರತ ಸಂವಿಧಾನದ 14ನೇ ವಿಧಿ ಏನ್ ಹೇಳ್ತದೆ ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಪದವನ್ನ ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿದೆ ಅಂದ್ರೆ 14ನೇ ವಿಧಿಯಲ್ಲಿ. ಭಾರತ ಸಂವಿಧಾನ 14ನೇ ವಿಧಿಯಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಯಾವುದೇ ಒಬ್ಬ ವ್ಯಕ್ತಿಯನ್ನ ಕಾನೂನು ಮುಂದೆ ಸಮಾನತೆಯಿಂದ ನಿರ್ಬಂಧಿಸುವಂತಿಲ್ಲ. ಹಾಗಾದ್ರೆ ಈ ಕಾನೂನು ಮುಂದೆ ಎಲ್ಲರೂ ಸಮಾನತೆ ಎಂಬ ಪರಿಕಲ್ಪನೆಯನ್ನ
ಯಾವ ದೇಶದ ಸಂವಿಧಾನ ಎರವಲು ಪಡ್ಕೊಂಡೆವು? USA, ರಷ್ಯಾ, ಇಂಗ್ಲೆಂಡ್, ಐರಿಸ್. ಯಾವ ದೇಶದಿಂದ ಎರವಲು ಪಡ್ಕೊಂಡೆವು? ಕ್ವಶನ್ ಏನು? ಕಾನೂನಿನ ಮುಂದೆ ಸಮಾನತೆ ಎಂಬ ಪರಿಕಲ್ಪನೆಯನ್ನ ನೋಡಿ. ಕಾನೂನಿನ ಮುಂದೆ ಸಮಾನತೆ ಎಂಬ ಪರಿಕಲ್ಪನೆಯನ್ನ, ಕಾನೂನಿನ ಮುಂದೆ ಸಮಾನತೆ, ಕಾನೂನಿನ ಮುಂದೆ ಸಮಾನತೆ ಎಂಬ ಪರಿಕಲ್ಪನೆಯನ್ನ ಎಲ್ಲಿಂದ ಪಡ್ಕೊಳ್ಳಲಾಯಿತು ಅಂದ್ರೆ ಇಂಗ್ಲೆಂಡ್ ದೇಶದ ಸಂವಿಧಾನದಿಂದ. ಇಂಗ್ಲೆಂಡ್ ದೇಶದ ಸಂವಿಧಾನದಿಂದ. ಇದನ್ನ ಕೇಳಿದಾಗ ಬೆಳಗಾಮದ ಮಂದಿ ಏನಂತಾರೆ? ಯಾಂಬಲ ಅಂತಾರು. ನೀವ್ ಹೇಳಿದ ಗೊತ್ತ ಸರ, ನಮ್ಗೆ ಯಾಂಬಲ ಅಲ್ಲ, ಬೆಳಗಾಂ ಭಾಷೆ ಇದು. ಯಾಂಬಲ ಅಂದ್ರೆ ಏನು? ಯಾಂಬಲ ಅಂದ್ರೆ ಏನು ಅಂತಾರೆ? ಏನು ಯಾಂಬಲ ಅಂತಾರೆ? ಯಾಂಬಲ ಅಂದ್ರೆ ಏನು? ಯಾರು ಬಲ್ಲವರು, ಯಾರು ಬಲ್ಲವರು ಯಾಂಬಲ ಅನ್ನುವಂತ ಪದ. ಬೀದರ್ ಭಾಷೆ ಬೇರೆ, ಬೆಂಕಿ ಅದು ಬೀದರ್ ಭಾಷೆ. ಭಾರತ ಸಂವಿಧಾನದಲ್ಲಿ ಕಾನೂನಿನ ಮುಂದೆ ಸಮಾನತೆ, ಈ ಕಾನೂನಿನ ಮುಂದೆ ಸಮಾನತೆ ಅನ್ನುವಂತ ಪದವನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು ಅಂದ್ರ ಇಂಗ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು, ಅಥವಾ ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. ಹಿಂಗಂದ್ರೆ ಏನು? ಕಾನೂನಿನ ಮುಂದೆ ಸಮಾನತೆ ಅಂದರೆ ಏನು? ಸಮಾಜದ ಯಾವುದೇ ಒಂದು ವರ್ಗಕ್ಕೆ, ಸಮಾಜದ ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಂದು ವರ್ಗಕ್ಕೆ ವಿಶೇಷವಾದ ಸೌಲಭ್ಯಗಳು ಇರುವುದಿಲ್ಲ. ನೋಡಿ, ಸಮಾಜದ ಯಾವುದೇ ಒಂದು ವರ್ಗಕ್ಕೆ ವಿಶೇಷವಾದ ಸೌಲಭ್ಯಗಳು ಇಲ್ಲದೆ ಇರುವುದು. ಕಾನೂನಿನ ಮುಂದೆ ಸಮಾನತೆ ಅನ್ನುವಂಥ ಪದವನ್ನ ಇಂಗ್ಲೆಂಡ್ ದೇಶದ ಸಂವಿಧಾನದ ಎರವಲು ಪಡ್ಕೊಂಡೆವು. ಕಾನೂನಿನ ಮುಂದೆ ಸಮಾನತೆ ಅನ್ನುವಂಥ ಪದದ ಅರ್ಥ ಏನು ಅಂತಂದ್ರೆ, ಸಮಾಜದ ಯಾವುದೇ ಒಂದು ವರ್ಗಕ್ಕೆ ವಿಶೇಷವಾದ ಸೌಲಭ್ಯಗಳು ಇರಕೂಡದು. ಅಂದ್ರ ಇಲ್ಲಿ ಶ್ರೀಮಂತರು, ಬಡವರು, ನೋಡಿ ಹೆಂಗ ಹೇಳ್ತಾರ, ಶ್ರೀಮಂತರು, ಶ್ರೀಮಂತ, ಬಡವ. ಇಲ್ಲಿ ಶ್ರೀಮಂತರು ಬಡವರಲ್ಲಿ ಯಾರು ಸಹ ಕಾನೂನಿಗಿಂತ ಮೇಲೇನೂ ಅಲ್ಲ, ಕೀಳನೂ ಅಲ್ಲ. ನಾವು ಶ್ರೀಮಂತರದೀವಿ, ನಾವು ಕಾನೂನು ಮೀರ್ತೇವ ಅಂತಿರ್ತಾರಲ್ಲ, ನಮ್ಗೊಂದು ಕಾನೂನ ನಿಮ್ಗೊಂದು ಕಾನೂನು ಏನ್ರಿ ಅಂತಿರ್ತಾರ ಗೊತ್ತಾ? ನಮ್ಗೊಂದು ಕಾನೂನು ನಿಮ್ಗೊಂದು ಕಾನೂನು, ಅವ್ರಿಗೆ ಯಾಕೆ ಬಂಧಿಸಂಗಿಲ್ಲ ನಮ್ಗೆ ಯಾಕೆ ಬಂಧಿಸ್ತಾರಿ, ಅವ್ರಿಗೆ ಯಾಕೆ ಕೇಳಂಗಿಲ್ಲ ನಮ್ಗೆ ಯಾಕೆ ಕೇಳ್ತಾರಿ ಅಂತಾರಲ್ಲ. ಹಂಗ ಭಾರತ ಸಂವಿಧಾನದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನತೆ. ಇಲ್ಲಿ ಶ್ರೀಮಂತರು ಬಡವರು, ಮೇಲು ಕೀಳು, ಮತ್ತೆ ಕಾನೂನಿಗಿಂತ ದೊಡ್ಡವ ಯಾವನೂ ಇಲ್ಲ ಅಂತ ಹೇಳ್ತಾರ. ಕಾನೂನೇ ಫೈನಲ್. ಭಾರತ ಸಂವಿಧಾನದಲ್ಲಿ ಕಾನೂನಿಗೆ ಅಂತಿರ್ತಾರಲ್ಲ, ನನಗೆ ನಮ್ಮ ದೇಶದ ಸಂವಿಧಾನದ ಮೇಲೆ ಗೌರವ ಇದೆ, ನಮ್ಮ ದೇಶದ ನ್ಯಾಯಾಂಗದ ಮೇಲೆ ನನಗೆ ಗೌರವ ಇದೆ, ನಮ್ಮ ದೇಶದ ಕಾನೂನಿನ ಮೇಲೆ ಗೌರವ ಇದೆ ಅಂತ ಆ ಶಬ್ದವನ್ನು ಕೇಳ್ತಾ ಇತ್ರಿ. ಅಂದ್ರ ಭಾರತ ಸಂವಿಧಾನದಲ್ಲಿ ಕಾನೂನಿಗಿಂತ ದೊಡ್ಡವನು ಯಾರು ಇಲ್ಲ. ಅವ ಕೋಟ್ಯಾಧೀಶ ಆಗಿದ್ರು ಕೂಡ ತಪ್ಪು ಮಾಡಿದ್ರೆ ತಪ್ಪೇ, ಒಬ್ಬ ಬಡವಾಗಿದ್ರು ಕೂಡ ತಪ್ಪು ಮಾಡಿದ್ರೆ ತಪ್ಪೆ. ಅದಕ್ಕೆ ಭಾರತ ಸಂವಿಧಾನದಲ್ಲಿ ಶ್ರೀಮಂತರಾಗಲಿ, ಬಡವರಾಗಲಿ, ಅಥವಾ ಆ ಮೇಲ್ವರ್ಗದವರಾಗಲಿ, ಕೀಳು ವರ್ಗದವರಾಗಲಿ, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಅನ್ನುವಂತ ಪದವನ್ನ ಈ ಒಂದು ಭಾರತ ಸಂವಿಧಾನ. ಅದಕ್ಕೆ ನೋಡಿ, ಇದು ನೆನ್ಪಿಟ್ಬಿಟ್ಟು ಸಾಕು, ಎಲ್ಲರೂ ಸಮಾನರು ಅಂತ ವಿಚಾರ ಭಾರತ ಸಂವಿಧಾನದಲ್ಲಿ ಯಾವ ವಿಧಿಯಲ್ಲಿದೆ ಅಂದ್ರೆ 14ನೇ ವಿಧಿಯಲ್ಲಿ. ಭಾರತ ಸಂವಿಧಾನದಲ್ಲಿ ಒಂದೇ ಮೂಲಭೂತ ಹಕ್ಕು ಏನಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂತ ಪದವನ್ನು ಹೇಳ್ತದೆ. ಆ ಕಾನೂನಿನ ಮುಂದೆ ಎಲ್ಲರೂ ಸಮಾನತೆ ಅನ್ನುವಂತ ಪದದಲ್ಲಿ ಸಂವಿಧಾನದ 14ನೇ ವಿಧಿ. ಆ ಕಾನೂನು ಮುಂದೆ ಎಲ್ಲರೂ ಸಮಾನರು. ಕಾನೂನಿನ ಮುಂದೆ ಸಮಾನತೆ ಅನ್ನುವಂತ ಪದವನ್ನು ಯಾವ ದೇಶದ ಸಂವಿಧಾನ ಅಂದ್ರೆ ಇಂಗ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. ಅಂದ್ರೆ ಸಮಾಜದ ಯಾವುದೇ ಒಂದು ವರ್ಗಕ್ಕೆ ವಿಶೇಷವಾದ ಸೌಲಭ್ಯಗಳು ಇಲ್ಲದಿರುವುದು. ಒಂದು ವರ್ಗಕ್ಕೆ ಸ್ಪೆಷಲ್ ಆಗಿ ವಿಶೇಷವಾದಂತ ಸೌಲಭ್ಯ ಕೊಟ್ಟು ಬೇರೆ ವರ್ಗಕ್ಕೆ ನಾವು ಸೌಲಭ್ಯ ಕೊಡಂಗಿಲ್ಲ ಅಂತಲ್ಲ, ಕೊಡ್ಲೇಬೇಕು. ಅದಕ್ಕೆ ಎಲ್ಲಾ ವರ್ಗದವರು, ಎಲ್ಲಾ ಜನಾಂಗದವರು, ಎಲ್ಲಾ
ವ್ಯಕ್ತಿಗಳು ಕೂಡ ಕಾನೂನು ಮುಂದೆ ಸಮಾನತೆ ಅನ್ನುವಂಥ ಪದವನ್ನ ಭಾರತ ಸಂವಿಧಾನದಲ್ಲಿ 14ನೇ ವಿಧಿ ಹೇಳ್ತದೆ. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ರದ್ದುಪಡಿಸಲಾಯಿತು? ಭಾರತ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ರದ್ದುಪಡಿಸಲಾಯಿತು? ರೈಟ್ ಆನ್ಸರ್ ಭಾರತ ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ. 1978 ಭಾರತ ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ರದ್ದು ಮಾಡಿ ಇದು 300A ಸೇರಿಸಲಾಗಿದೆ. ಭಾರತ ಸಂವಿಧಾನದಲ್ಲಿ 300A ಅಲ್ಲ, ಭಾರತ ಸಂವಿಧಾನದಲ್ಲಿ 300A ಆಗಿರಬಹುದು, 301 ಆಗಿರಬಹುದು, 326 ಆಗಿರಬಹುದು, ಮತ್ತೆ 265ನೇ ವಿಧಿಗಳು. ಸಂವಿಧಾನದ ಈ 4 ವಿಧಿಗಳು, ಭಾರತ ಸಂವಿಧಾನದ 4 ವಿಧಿಗಳು ಇವು ಮೂಲಭೂತ ಹಕ್ಕುಗಳಿಂದ ಹೊರಗುಳಿದಂತ ಹಕ್ಕುಗಳು. ಇವು ಕೂಡ ಹಕ್ಕುಗಳೇ, ಆದ್ರೆ ಮೂಲಭೂತ ಹಕ್ಕುಗಳಲ್ಲ. ಇವು ಹಕ್ಕುಗಳೇ, ಆದ್ರೆ ಮೂಲಭೂತ ಹಕ್ಕುಗಳಲ್ಲ. 300A ಆಗಿರಬಹುದು, 301 ಆಗಿರಬಹುದು, 326 ಆಗಿರಬಹುದು, 265 ಆಗಿರಬಹುದು. ಸಂವಿಧಾನದಲ್ಲಿ 4 ವಿಧಿಗಳು ಇವು ಹಕ್ಕುಗಳೇ, ಆದ್ರೆ ಮೂಲಭೂತ ಹಕ್ಕುಗಳಲ್ಲ. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ವಿಧಿ ಕಾನೂನು ಅನುಮತಿ ಇಲ್ಲದೆ ಹೊರತು ಯಾವುದೇ ತೆರಿಗೆಯನ್ನು ವಿಧಿಸುವಂತಿಲ್ಲ? ಕಾನೂನಿನ ಅನುಮತಿ ಇಲ್ಲದೆ ಯಾವುದೇ ತೆರಿಗೆಯನ್ನು ವಿಧಿಸುವಂತಿಲ್ಲ. ಕಾನೂನಿನ ಅನುಮತಿ ಇಲ್ಲದೆ ಯಾವುದೇ ತೆರಿಗೆಯನ್ನು ವಿಧಿಸುವಂತಿಲ್ಲ. ಸಂವಿಧಾನದ 265 ನೋಡಿ. ಸಂವಿಧಾನದ 265 ಕಾನೂನಿನ ಅನುಮತಿ ಇಲ್ಲದೆ ಯಾವುದೇ ತೆರಿಗೆಯನ್ನ ವಿಧಿಸುವಂತಿಲ್ಲ. ಯಾವುದೇ ತೆರಿಗೆಯನ್ನು ವಿಧಿಸುವಂತಿಲ್ಲ. 265 ಲೋಕಸಭೆ ರಾಜ್ಯ ವಿಧಾನಸಭೆಗಳಿಗೆ ಚುನಾವಣೆ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಲಾಗುತ್ತದೆ. ವಯಸ್ಕ ಮತದಾನ ಪದ್ಧತಿಯನ್ನ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಶಬಾಷ್ 326 ನೋಡಿ. ವಯಸ್ಕ ಸಾರ್ವತ್ರಿಕ ಮತದಾನ ಅಂತ ಕರಿತೀವಿ. ಸಾರ್ವತ್ರಿಕ ಮತದಾನ ಸಂಬಂಧಪಟ್ಟಂಗ ಭಾರತದ ಗಡಿಯೊಳಗೆ ಯಾವುದೇ ವ್ಯಾಪಾರ ಮತ್ತು ವಾಣಿಜ್ಯಗಳಿಗೆ ಸಂಬಂಧಪಟ್ಟಂತ ಮುಕ್ತವಾಗಿರತಕ್ಕದ್ದು. ಭಾರತ ದೇಶದ ಗಡಿಯೊಳಗೆ ಯಾವುದೇ ವಾಣಿಜ್ಯ ಮತ್ತು ವ್ಯಾಪಾರಗಳಿಗೆ ಸಂಬಂಧಪಟ್ಟಂತೆ ಮುಕ್ತವಾಗಿರುವಂತದ್ದು. 301ನೇ ವಿಧಿ ನೋಡಿ. ಭಾರತ ಸಂವಿಧಾನದ 301ನೇ ವಿಧಿ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಬೇಕಾಗಿರುವಂತದ್ದು ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ? ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ? ಎಕ್ಸಲೆಂಟ್. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ನೋಡಿ. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ. ಸಂವಿಧಾನದ ಯಾವ ಭಾಗವನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ? ಸಂವಿಧಾನದ ಯಾವ ಭಾಗವನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಎನ್ನುವರು? ಸಂವಿಧಾನದ 3ನೇ ಭಾಗ ನೋಡಿ. ಭಾರತ ಸಂವಿಧಾನದ 3ನೇ ಭಾಗವನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ ಅಲ್ಲ? ಭಾರತ ಸಂವಿಧಾನದ ಯಾವ ಭಾಗವನ್ನ ನೋವೆಲ್ ಫ್ಯೂಚರ್ಸ್ ಅಂತ ಕರೀತಾರೆ? ಮೊನ್ನೆ ಇದು ಕ್ವಶನ್ ಆಗಿತ್ತು, 24/8/2020 KS ಕ್ವಶನ್. ಭಾರತ ಸಂವಿಧಾನದ ಯಾವ ಭಾಗವನ್ನ ನೋವೆಲ್ ಫ್ಯೂಚರ್ಸ್ ಅಂತ ಕರೀತಾರ ಅಂದ್ರೆ ಭಾರತ ಸಂವಿಧಾನದ 4ನೇ ಭಾಗ ನೋಡಿ. ಸಂವಿಧಾನದ 4ನೇ ಭಾಗವನ್ನ ನೋವೆಲ್ ಫ್ಯೂಚರ್ಸ್ ಅಂತ ಕರೆದ್ರೆ 3ನೇ ಭಾಗವನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಯಾವ್ದಂದ್ರೆ ಅದು ಸಂವಿಧಾನದ 3ನೇ ಭಾಗ. ನೆನ್ಪಿಡಿ, ಭಾರತ ಸಂವಿಧಾನದ 3ನೇ ಭಾಗ ನೋಡಿ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು, ನಮ್ಮ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಸಂವಿಧಾನದ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ. ಭಾರತ ಸಂವಿಧಾನದ 12ರಿಂದ 35ರವರೆಗೆ ನಾವು ಮೂಲಭೂತ ಹಕ್ಕುಗಳನ್ನ ಅಧ್ಯಯನ ಮಾಡ್ತೀವಿ ಅಲ್ಲ? ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಭಾರತ ಸಂವಿಧಾನ ರಚನೆಯಲ್ಲಿ?
ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಎಕ್ಸಲೆಂಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ನೋಡಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾದರೆ ಮೂಲಭೂತ ಸಮಿತಿಗಳ ಉಪಸಮಿತಿ ಅಧ್ಯಕ್ಷರು ಯಾರಾಗಿದ್ರು? ಎಸ್, JB ಕೃಪಲಾನಿ ಅವರಾಗಿದ್ರು. ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ JB ಕೃಪಲಾನಿ ಅವರು. JB ಕೃಪಲಾನಿ ಅವರು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿವೆ? 6 ಮೂಲಭೂತ ಹಕ್ಕುಗಳಿವೆ ನೋಡಿ. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ನಮ್ಮ ದೇಶದ ಸಂವಿಧಾನದ ಪ್ರಸ್ತುತ ಮೂಲಭೂತ ಹಕ್ಕು